ಇದರ ಒಂದು ಇದನ್ನ ನಿಮಗೆ ತಿಳಿಸ್ತೀವಿ ಅನ್ನೊಂದು 8 ದಿವಸದಲ್ಲಿ ಅಂತ. 8 ದಿವಸ ಆಗಿ 15 ದಿವಸ ಆದ್ರೂ ಗೊತ್ತಾಗ್ಲಿಲ್ಲ ಆಮೇಲೆ. ಆಮೇಲೆ 15 ದಿವಸದ ಮೇಲೆ ಒಂದು ಪತ್ರ ಬಂತು, ಹೀಗೆ ಈ ತರ ನಿಮ್ಮನ್ನ ಮೂವಿ ಟೆಸ್ಟ್ನಲ್ಲಿ ಮಾಡಿ ನೋಡಿದ್ದು, ಸ್ಕ್ರೀನ್ ಮಾಡಿ ನೋಡಿ ನಮ್ಮ ಚೆಟ್ಟಿಯಾರ್ ಅವರು ಹಾಗೂ ನಮ್ಮ ಡೈರೆಕ್ಟರು ಇವರೆಲ್ಲ ನೋಡಿ ನೀವು ಈ ಪಾತ್ರಕ್ಕೆ ಸಿಂಹ ಅವರಲ್ವಾ ಆಯ್ಕೆ ಆಗಿದ್ದೀರಿ ಅಂತ. ಅದು ನಮ್ಮ ಅಪ್ಪಾಜಿ ವಂಶದವಳು ನಮ್ಮ ಪಾರ್ವತಿ. ಅವಳು ಹುಟ್ಟುವಾಗ್ಲೇನೆ ಅವರು ಹೋಗಿ ಅವಳ ನಾಮಕರಣಕ್ಕೆ ಹೋಗಿ ಆವಾಗಲೇ ಹೆಸರಿಟ್ಟಂತೆ, ಇವಳು ನನ್ನ ಮುತ್ತರಾಜು ಹೆಂಡತಿ ಅಂತ ಹೇಳ್ಬಿಟ್ಟು. ಇವಳಿಗೆ 7 ವರ್ಷ ಎಲ್ಲಿ ಆಟ ಪಾಠ ಆಡ್ಕೊಂಡು ಒಂದು ಲಂಗ ಪಂಗ ಹಾಕೊಂಡು ಅಲ್ಲಿ ಬೀದಿಲಿ ಒದ್ದಾಡ್ಕೊಂಡು ಆ ಧೂಳಿನ ಜೊತೆ ಆಟ ಪಾಠ ಆಡ್ಕೊಂಡಿದ್ದವಳು. ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೆ ಅಂತ ಹೇಳಿದ್ರೆ ಅದು ಖಂಡಿತ ಬರ್ತಿರ್ಲಿಲ್ಲ. ನಾನು ಪ್ರಯತ್ನ ಪಟ್ಟಿದ್ದೆ ಅಂತ ಹೇಳಿದ್ರೆ ಅದು ಯಾವುದು ಸಾರ್ಥಕ ಆಗ್ತಾ ಇರಲಿಲ್ಲ. ಯಾಕೆ ಕಾರಣ ಏನು ಅಂತ ಕೇಳ್ತೀರಾ? ಮೊದಲೇ ನಾನು ವಿದ್ಯಾವಂತ ಅಲ್ಲ, ಓದ್ದವನಲ್ಲ, ಯಾವ ಡಿಗ್ರಿನೂ ಪಡ್ಕೊಂಡವನಲ್ಲ. ಮೈಸೂರು ಯೂನಿವರ್ಸಿಟಿಯವರು, ಮೈಸೂರು ವಿಶ್ವವಿದ್ಯಾನಿಲಯದವರು ನಿಮ್ಮ ರಾಜ್ಕುಮಾರ್ನ ಡಾಕ್ಟ್ರೇಟ್ ಕೊಟ್ಟರು. ಅಲ್ಲೇ ಕೇಳಿದೆ ನಾನು, ಏನು ನೋಡಿ ನನಗೆ ಡಾಕ್ಟ್ರೇಟ್ ಕೊಡ್ತಾ ಇದ್ದೀರಿ? ನಾನು ಏನು ಮಾಡಿದೆ? ಯಾವ MA ಪಾಸ್ ಮಾಡಿದ್ನಾ? ಅಲ್ಲ MA PhD ಏನಾದ್ರು ಓದಿದ್ನಾ? ಏನಿಲ್ಲ, ಎತ್ತಿಲ್ಲ. ಬಾಲ್ಯದಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹಳ್ಳಿಲಿದ್ದಂಥ ಕಾಲ MA ಮೇಯಿಸ್ತಾ ಇದ್ದೆ ನಾನು ಅಂತ ಹೇಳಿದೆ ಅವರಿಗೆ. ಹೀಗೆ ಒಂದಲ್ಲ ಎರಡಲ್ಲ, ಎಲ್ಲ ಏನೇನೋ ರಸಿಕರ ರಾಜ ಅಂತ, ರಸಿಕರಿಗೆ ರಾಜ ಅಂತ ನಾನು ನೋಡಿ ಎಷ್ಟು ಚೆನ್ನಾಗಿ. ಒಂದು ಸ್ವಲ್ಪ ತಿರುಗಿ ನೋಡ್ಕೊಂಡು ನಿನ್ನನ್ನು ನೀನು ನೋಡ್ಕೊಂಡ್ಬಿಟ್ರೆ ಬಹಳ ಒಳ್ಳೆಯದು. ಅದಕ್ಕೆ ಯಾವಾಗಲೂ ನಮ್ಮಲ್ಲಿ ನಾವು ಆಗಬೇಕು ಅಂತಂತ ಹೇಳ್ತಾರೆ ದೊಡ್ಡವರುಗಳು. ನನ್ನಲ್ಲಿ ನಾನಾದಾಗ ನನ್ನ ತಪ್ಪು ನೆಪ್ಪುಗಳು ಹಾಗೂ ಒಳ್ಳೆತನದ ಗುರುತುಗಳು ನಮಗೆ ಸಿಕ್ಕಿದಾಗ ನಾವು ಯಾವ ರೀತಿ ನಡ್ಕೊಂಡು ಹೋಗಬಹುದು. ಆದ್ರಿಂದ ನನಗಿಷ್ಟು ದೈಹಿಕವಾಗಿ ಇಷ್ಟು ತೊಂದರೆಗಳಿದ್ರು ಕೂಡ ಅದನ್ನು ನಾನು ಮನಸ್ಸಿಗೆ ತಗೋತಾ ಇಲ್ಲ, ಬರ್ತಾ ಇಲ್ಲ. ಇಲ್ಲಿವರೆಗೆ ಹೇಗೆ ಆನಂದವಾಗಿ ಇದನ್ನೆಲ್ಲ ನೀವು ಕೊಟ್ಟಂತಹ ಪ್ರೋತ್ಸಾಹ, ಈ ಕೀರ್ತಿ, ಇವುಗಳನ್ನೆಲ್ಲ ಅನುಭವಿಸ್ತಾ ಬಂದಿದ್ದೀನೋ, ಹಾಗೆ ಇಲ್ಲಿರ್ತಕ್ಕಂತಹ ವ್ಯಾಧಿ, ಆ ನೋವನ್ನು ಕೂಡ ಹಾಗೆ ಅನುಭವಿಸೋದಕ್ಕೆ ನನಗೆ ಬಹಳ ಆನಂದ ಆಗುತ್ತೆ. ಯಾಕಂದ್ರೆ ಅದನ್ನೆಲ್ಲ ಕಲಿಸ್ಕೊಟ್ಟವ್ರು ನೀವೇ, ನಾನೆಲ್ಲ ಓದ್ದವನೆಲ್ಲ ಬರೆದವನೆಲ್ಲ ಅಂತ ಆಗಲೇ ಹೇಳ್ಕೊಟ್ಟಿದ್ದೀನಿ. ಹಾಗೆ ಇವತ್ತು ವರ್ಷದ ಕನ್ನಡಿಗ ಇದನ್ನ ಹೈದರಾಬಾದ್ನಿಂದ ನಮ್ಮ ರಾಮೋಜಿರಾಯರು ಇಲ್ಲಿವರೆಗೆ ಬಂದು ಈ ಒಂದು ಪಾರಿತೋಷಿಕವನ್ನು ನನಗೆ ಕೊಟ್ಟು, ಅವರು ಚಿತ್ರೋದ್ಯಮದಲ್ಲಿ ಚಿತ್ರಗಳನ್ನ ತೆಗೆಯೋದ್ರ ಮೂಲಕ ಈ ಥರ ಪ್ರೋತ್ಸಾಹನ ಕೊಟ್ಟು ಒಳ್ಳೊಳ್ಳೆ ಕಲಾವಿದರುಗಳು ಕೂಡ ಅವರಿಂದ ಹೊರಗೆ ಬರೋದಕ್ಕೆ ಅವಕಾಶ ಆಗಿದೆ ಅಂತಹ ಮಹನೀಯರು ಇವತ್ತಿನ ದಿವಸ ಇಲ್ಲಿ ದಯಮಾಡಿಸಿ ನಮಗೆ ಈ ಪಾರಿತೋಷಿಕನ ಕೊಟ್ಟು ನಮ್ಮನ್ನು ಅಭಿನಂದಿಸೋದ್ರ ಜೊತೆಲಿ ಆಶೀರ್ವಾದ ಕೂಡ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಎಲ್ಲ ಮಹನೀಯರುಗಳು ಇವತ್ತಿಲ್ಲಿ ಬಂದಿದ್ದೀರಿ, ತಾವೆಲ್ಲ ಇದನ್ನೆಲ್ಲ ಅವಲೋಕಿಸಿದಿರಿ. ನಾನು ಸುಮಾರು 200 ಚಿತ್ರಗಳವರೆಗೂ ಅಭಿನಯ ಮಾಡಿದ್ದೀನಿ. ಯಾವ ಚಿತ್ರ ನನಗೆ ಮೆಚ್ಚುಗೆಯಾಗಿದೆ, ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದೇ ಒಂದು ಚಿತ್ರ, ಮಂತ್ರಾಲಯ ಮಹಾತ್ಮೆ, ಅದನ್ನ ಮಾತ್ರ ಕೆಲವಾರ ಅಭಿಮಾನಿಗಳಿಗೆ ನಾನು ಹೇಳಿದ್ದೀನಿ, ನೋಡಿ ಆ ಚಿತ್ರ ನೋಡಿ, ಆ ಚಿತ್ರ ನೋಡಿ ಅಂತ. ಬಾಕಿ ಯಾವ ಚಿತ್ರನೂ ನೋಡಿ ಅಂತ ಹೇಳಿ ಯಾರಿಗೂ ಹೇಳಿಲ್ಲ, ನಾನೇ ನೋಡಿಲ್ಲ. ನನ್ನ ಚಿತ್ರಗಳನ್ನ ನಾನೇ ನೋಡೋದಕ್ಕಾಗಲಿಲ್ಲ. ಇವಾಗ ನೋಡ್ತಾ ಇದ್ದೀನಿ, ಟಿವಿನಲ್ಲೆಲ್ಲ ಬರುತ್ತಲ್ಲ ಚಿತ್ರಗಳು. ಇವಾಗ ಒಂದು ಸ್ವಲ್ಪ ಹೊತ್ತು ನೋಡ್ಬಿಟ್ಟು ಅದು ನಾಚಿಕೆ ಆಗ್ಬಿಟ್ಟು ಅದರಿಂದ ಮುಂದೆ ನಿಲ್ಲಿಸೇ ಬಿಡ್ತೀನಿ ನಾನು.